ನಾವಿವತ್ತು ಹೋಟೆಲ್ ಸ್ಟೈಲ್ ಪಲಾವ್ ಮಾಡೋಣ. ಪಲಾವಿಗೆ ಬೇಕಾಗೋ ಸಾಮಗ್ರಿಗಳು ಕ್ಯಾರೆಟು, ಬೀನ್ಸು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶುಂಠಿ. ನಮಸ್ಕಾರ ಸ್ನೇಹಿತರೆ, ಪಂಕಜಾಸ್ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಅಕ್ಕಿನ ಅರ್ಧ ಕಪ್ ಬಾಸುಮತಿ, ಅರ್ಧ ಕಪ್ ಮಾಮೂಲಿ ಅಕ್ಕಿ ತಗೊಂಡು ತೊಳೆದು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಒಂದು 3 ಸ್ಪೂನ್ ಎಣ್ಣೆ, ಸಾಸಿವೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲ ಮಿಕ್ಸ್ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇಲ್ಲಿ ಹಸಿ ಬಟಾಣಿನೂ ಹಾಕಿದ್ದೀನಿ. ಈ ಥರ ಮಿಕ್ಸ್ ವೆಜ್ ಹಾಕಿ ಪಲಾವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹೋಟೆಲಲ್ಲೆಲ್ಲ ಇದೇ ಥರ ಮಾಡೋದು, ಹಾಗಾಗಿ ನಾನು ಅದೇ ಥರ ಟ್ರೈ ಮಾಡ್ತಾಯಿದ್ದೀನಿ. ತರಕಾರಿಗಳು ಸ್ವಲ್ಪ ಬಾಡ್ತಿದ್ದಂಗೆ ಉಪ್ಪು ಹಾಕೋಣ. ಉಪ್ಪು ಹಾಕಿದರೆ ತರಕಾರಿ ಇನ್ನೂ ಬೇಗ ಬಾಡುತ್ತೆ. ಈಗ ತರಕಾರಿ ಸ್ವಲ್ಪ ಬೆಂದಿದೆ. ಈಗ ತೊಳೆದಿಟ್ಟಿರೋ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿ ಈಗ ಪಲಾವಿಗೆ ರುಬ್ಬಿ ಹಾಕೋದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಹಸಿ ತೆಂಗಿನಕಾಯಿನೂ ಹಾಕಿದ್ದೀನಿ. ಇಷ್ಟೆಲ್ಲ ಹಾಕಿ ರುಬ್ಬಿದ ಚಟ್ನಿನ ಕುಕ್ಕರಿಗೆ ಹಾಕೋಣ. ಕುಕ್ಕರಲ್ಲಿ ಕುದಿ ಬರ್ತಾ ಇದೆ. ಈಗ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದು ಹಾಕಿ ಕುಕ್ಕರ್ ಮುಚ್ಚಿ ಒಂದು ವಿಶಿಲ್ ಹಾಕ್ಸಿದ್ರೆ ಪಲಾವ್ ರೆಡಿ ಆಗುತ್ತೆ. ರುಚಿ ಸರಿ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿ ಆಮೇಲೆ ಲಿಡ್ ಮುಚ್ಚೋಣ. ಸ್ಮೂತಾಗಿ ಪಲಾವ್ ಇಷ್ಟಪಡೋರು 3 ವಿಶಿಲ್ ಹಾಕ್ಸ್ರಿ. ಇಲ್ಲ ಉದ್ರುದ್ರಾಗಿರಬೇಕು ಅಂದರೆ 1 ವಿಶಿಲ್ ಹಾಕ್ಸಿದ್ರೆ ಸಾಕು. ಸಾಮಾನ್ಯ ಹೋಟ್ಲಲ್ಲೆಲ್ಲ ಒಂದೇ ವಿಶಿಲ್ ಹಾಕ್ಸಿರ್ತಾರೆ. ನಾವು ಮನೇಲಿ ಮಾಡೋದ್ರಿಂದ ಸ್ವಲ್ಪ ಸ್ಮೂತಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. 3 ವಿಶಿಲ್ ಹಾಕ್ಸಿದ್ದೀನಿ ನಾನು. ನೋಡಿ ಪಲಾವು ವಿಶಿಲಾಗಿ ಆರಿದೆ. ನೋಡಿ ಪಲಾವ್ ಎಷ್ಟು ಚೆನ್ನಾಗಾಗಿದೆ ಅಂತ. ಹೋಟೆಲ್ ಸ್ಟೈಲ್ ಪಲಾವ್ ರೆಡಿಯಾಗಿದೆ. ಈಗ ಇದನ್ನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವು. ಈಗ ಒಂದು ಅರ್ಧ ಹೋಳಿಗೆ ನಿಂಬೆಹಣ್ಣು ಹಿಂಡೋಣ. ನಿಂಬೆಹಣ್ಣು ಹಿಂಡಿದರೆ ಉದುರುದಾಗಿ ರುಚಿಯಾಗೂ ಇರುತ್ತೆ. ನೋಡಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ದೀನಿ ನಾನು. ನೀವು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ. ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.